ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಇವಾಗ ಈ ಕಾಯಿಲೆ ಬಿದ್ದಿರೋಂಥ ಅಕ್ಕಿಗಳಿಗೆ ನಾವು ಆ್ಯಂಟಿಬಯೋಟಿಕ್ ಹಾಕ್ತೀವಿ. ಆ್ಯಂಟಿಬಯೋಟಿಕ್ ಹಾಕಿದಾಗ ಕೆಲವೊಂದು ಸ್ಟ್ರಾಂಗ್ ಆಗಿರ್ತವೆ ಅಂತ ಹಾಕಿದಾಗ ಅಕ್ಕಿಗಳಲ್ಲಿ ಮಾಯ ಹೋಗ್ಬಿಡ್ತದೆ. ಅಂದರೆ ಮೊಟ್ಟೆಗಳು ನೀರಾಗೋದು, ಮರಿಗಳಾಗದೇ ಇರೋದು ಆಗೋಗ್ಬಿಡ್ತದೆ. ಅದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ನಾನು ಇಲ್ಲೊಂದು ಟ್ಯಾಬ್ಲೆಟ್ ತೋರಿಸ್ತೀನಿ. ಇದು ಈವ್ನಿಂಗ್ ಪ್ರೈಮ್ ರೋಸ್ ಆಯಿಲ್ ಅಂತ ಕರೀತಾರೆ. ಈ ಒಂದು ಕ್ಯಾಪ್ಸೂಲ್ದು ಯೂಸಸ್ ಏನಂತ ಹೇಳಿದ್ರೆ, ಅಕ್ಕಿಗಳಿಗೆ ಏನೇ ನಾವೊಂದು ಸ್ಟ್ರಾಂಗ್ ಮೆಡಿಸಿನ್ಸ್ ಹಾಕಿದಾಗ ಅದ್ರದ್ದು ಎಫೆಕ್ಟು ಕಿಡ್ನಿ ಮೇಲೆ ಆಗಲಿ, ಲಿವರ್ ಮೇಲೆ ಅಥವಾ ರೀಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ಬೀಳ್ದೇ ಥರ ನೋಡ್ಕೊತದೆ. ಆಮೇಲೆ ಸ್ಕಿನ್ನು ಬರ್ನ್ ಆಗದಿರೋ ಥರ, ಫೆದರ್ಸ್ ಬರ್ನ್ ಆಗದಿರೋ ಥರ ನೋಡ್ಕೊತದೆ. ಸೊ ಯಾರ್ದಾದ್ರೂ ಬರ್ಡ್ಸ್ ಈ ಥರ ಸಿವಿಯರ್ ಆಗಿರೋವಾಗ ನೀವು ಸ್ಟ್ರಾಂಗ್ ಡೋಸೇಜ್ ಆ್ಯಂಟಿಬಯೋಟಿಕ್ಸ್ ಹಾಕೋವಾಗ ಈ ಒಂದು ಕ್ಯಾಪ್ಸೂಲ್ನ ಬೆಳಗ್ಗೆ ಒಂದು 3 ಡ್ರಾಪು, ಸಾಯಂಕಾಲ ಒಂದು 3 ಡ್ರಾಪು ಆ ಮೆಡಿಸಿನ್ ಜೊತೆ ಹಾಕೋದ್ರಿಂದ ಅಕ್ಕಿಗಳು ಬೇಗನೂ ರಿಕವರ್ ಆಗ್ತವೆ. ಆಮೇಲೆ ಆರ್ಗನ್ಸ್ ಮೇಲೆ ಯಾವುದೇ ಮೇಜರ್ ಎಫೆಕ್ಟ್ಸ್ ಆಗೋದಿಲ್ಲ. ಈ ಒಂದು ಅಕ್ಕಿಗೂ ನಾನು ಸುಮಾರು 3-4 ಥರ ಐಟಮ್ಗಳು ಆ್ಯಂಟಿಬಯೋಟಿಕ್ ಹಾಕಿದ್ದರಿಂದ ಸುಮಾರು ಜನ ನಮ್ಮ ಸ್ನೇಹಿತರು ಹೇಳಿದರು ಇದಕ್ಕೆ ಮಾಯ ಹೋಗ್ಬಿಟ್ಟಿರುತ್ತೆ ಅಂತ. ಬಟ್ ಮಾಯ ಹೋಗಿಲ್ಲ ಅಕ್ಕಿಯಲ್ಲಿ. ನೋಡಿ, ಇವಾಗ ಮರಿಗಳು ಮಾಡಿದೆ. ಇದನ್ನು ತೋರಿಸೋಣ ಅಂತಲೇ ನಾನು ಆ ಟ್ಯಾಬ್ಲೆಟ್ ಯೂಸಸ್ ಹೇಳೋಣ ಅಂತ ಇದನ್ನ ಹಾಕಿದೆ.